ಸರ್, ಈಗ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ತರ್ತಾ ಇದ್ದೀರಿ, ಯಾವಾಗ ಅಧಿಕೃತ ಆದೇಶ ಆಗೋದು? ದ್ವಿಭಾಷಾ ನೀತಿ ಮಾಡಿಲ್ಲ ಇನ್ನು. ನಾವು ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಕಡ್ಡಾಯ ಮಾಡಬಾರ್ದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ, ಅದು ಕಡ್ಡಾಯ ಇತ್ತು. 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಇತ್ತು, ಅದನ್ನು ಕಡ್ಡಾಯ ಮಾಡಬಾರ್ದು ಅಂತ ಮಾಡಿದ್ದೀವಿ. ಆದೇಶ ಈ ಕಡೆಯಿಂದನೇ ಇರುತ್ತೆ, ಈ ವರ್ಷದಿಂದ. ಸರ್, ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿರೋಧ ಮಾಡ್ತಾ ಇದ್ದಾವೆ, ನಾವು ಇದನ್ನ ಒಪ್ಪೋದಿಲ್ಲ ದ್ವಿಭಾಷಾ ನೀತಿನ. ಸರ್ಕಾರ ತೀರ್ಮಾನ ಮಾಡಿದೆ, ಈಗ ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಎಲ್ಲರ 100% ಒಪ್ಪಿಗೆ ಮಾಡ್ಕೊಳ್ಳೋರು ಯಾವುದೂ ಇರೋದಿಲ್ಲ. ನೋಡೋಣ, ನಾವು ಈ ತೀರ್ಮಾನ ಮಾಡಿದ್ವಿ. ಅಂದರೆ ಹಿಂದಿ ಏರಿಕೆ ಅತಿ ಆಗ್ತಾ ಇದೆ. ಹಿಂದಿ ಏರಿಕೆ ಅಂತಲ್ಲ, ಹಿಂದಿ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಆಗಬಾರ್ದು ಅನ್ನೋದಿಷ್ಟು. ನಮ್ಮ ಕಾಲದಲ್ಲೂ ಕೂಡ ಹಿಂದಿ ಕಡ್ಡಾಯ ಇರಲಿಲ್ಲ. ನಾವು ಓದುವಾಗ ಹಿಂದಿ ಕಡ್ಡಾಯ ಇರಲಿಲ್ಲ. ನೀವು ಓದುವಾಗಿತ್ತ? ಕಡ್ಡಾಯ ಇರಲಿಲ್ಲ, ನಾವು ಓದ್ತಾ ಇದ್ದೋ ಕಡ್ಡಾಯ ಇರಲಿಲ್ಲ. ಕಡ್ಡಾಯ ಇಲ್ಲದೆ ಇರೋದ್ರಿಂದ ಓದಕ್ಕೆ ಹೋಗ್ಲಿಲ್ಲ, ನಾವು ಕಲಿಯಕ್ಕೆ ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 ಅಲ್ಲ 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. 2.5 ವರ್ಷದ ಗೌರ್ಮೆಂಟ್ಗೆ ಸರ್ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ಅಂತೀವಿ. 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ತೀರ್ಪು ಅಂತೀರಿ. ಈ ಬೈ ಎಲೆಕ್ಷನ್ನಲ್ಲಿ ಸೋತ್ರಲ್ಲ 3 ಕಡೆ, ಅವ್ರದ್ದೇ 2 ಸ್ಥಾನಗಳು ಅವರವೇ. ಒಂದು JDS, ಒಂದು ಅದು ದಿಕ್ಸೂಚಿ ಅಲ್ವಾ? ಅಲ್ಲ, ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಬರಲಿ. ಆಗ ದಿಕ್ಸೂಚಿ ಅಲ್ವಾ? ದಿಕ್ಸೂಚಿನ ಆಯ್ತಲ್ಲ. ದಿಕ್ಸೂಚಿನ ಆಯ್ತಲ್ಲ. ದಿಕ್ಸೂಚಿ ಏನಂತ ಆಯ್ತು? ನಮ್ಮ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನು ಮೆಲ್ಗೆ ಹೇಳ್ತೀಯ. ನೋಡಪ್ಪ, ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಸ್ವಲ್ಪ ಬದಲಾಗಿದೆ ಸರ್. ದಾವಣಗೆರೆ ಯಾಕೇನು ಗೊಂದಲಾಗಿದೆ? ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ನಲ್ಲಿ ಇದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ. ನಿನ್ನೆ ಸಿಎಂ ಸ್ಥಾನದ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್ ಅಂತ. ಸಿಎಂ ಸ್ಥಾನದ ಅದಕ್ಕೂ ಸಂಬಂಧ ಏನೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ಟರೆ 2 ಬಜೆಟ್ ನಾವು ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಟಲಿ, ನೋಡೋಣ. ಈಗ ನಮ್ಮದು ಹೈಕಮಾಂಡ್ ಪಾರ್ಟಿ ಏನು ಹೇಳ್ತಾರೆ, ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಕೇಳಿ. ಈ ಫಲಿತಾಂಶಕ್ಕೆ ಅದಕ್ಕೆ ಸಂಬಂಧ ಇರಲ್ಲ ಸರ್. ಈಗ ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಜಾಲನ ಇವತ್ತು ನಿನ್ನೆ ಹಿಡಿದಿದ್ದಾರೆ ಮೈಸೂರಲ್ಲಿ. ಡ್ರಗ್ಸ್ ಭಾಳ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ ಸರ್, ಎಲ್ಲ ಕಡೆ ಸಿಗ್ತಾ ಇರುವಂಥದ್ದು. ನಾವು ಮುಂಬೈನ ಲಿಂಕ್ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಒಂದಿನ ಲೇಟ್ ಆಗಿದ್ರೆ ಮುಂಬೈಗೆ ಹೋಗ್ಬಿಡ್ತಾರೆ ಸರ್. ಪೊಲೀಸರು ಬೇಗ ಇದು ಮಾಡಿದ್ದಾರೆ ಸರ್. ಪೊಲೀಸ್ನವರು ಮಾಡಿದ್ದಾರೆ, ನಾನು ನೋಡಿಲ್ಲ. ಇನ್ನು ಈಗ ಹೇಳಿದ್ರು, ಪತ್ರಿಕೆಯಲ್ಲಿ ನೋಡಿದೆ. ಈಗ ಹೇಳಿದ್ರು, ನಾನು ಡೀಟೇಲ್ಸ್ ತಿಳ್ಕೊತೀನಿ. ಬಟ್ ಆತಂಕ ಅಂದರೆ ಮುಂಬೈದು ಲಿಂಕ್ ಇದೆ, ಮೈಸೂರಿಗೆ ಅಷ್ಟೊಂದು ಸೇಫ್ ದೂರ ಆಗ್ಬಿಟ್ಟಿದೆ. ಎಲ್ಲರೂ ಲಿಂಕ್ ಇರಲಿ, ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ.
ಸರ್ ಮೈಸೂರು ಸಿಟಿ ಒಳಗಡೆ ಸಿಗ್ನಲ್ ಲೈಟ್ಗಳು ಜಾಸ್ತಿ ಆಗಿದೆ ಅಂತ ಪಬ್ಲಿಕ್ ಕಂಪ್ಲೇಂಟ್ಸ್ ಇದೆ ಮತ್ತು PAL ಕೂಡ ಆಗ್ತಾ ಇದ್ದಾರೆ ಅವೈಜ್ಞಾನಿಕವಾಗಿ ಆಗ್ತಾ ಇದ್ದಾರೆ ಮೈಸೂರಲ್ಲಿ. ಅದರಲ್ಲೂ ಕೂಡ ಪೊಲೀಸ್ ಅವ್ರಿಗೆ RTO ಅರ್ಜಿ ಹಾಕಿದ್ರೆ ನಮಗೆ ಮಾಹಿತಿನೇ ಇಲ್ಲ ಅಂತ ಪೊಲೀಸ್ ಅವರು ರಿಪ್ಲೈನು ಸಹ ಕೊಟ್ಟಿದ್ದಾರೆ ಸರ್. ಯಾರು ವರದಿನೂ ಗೊತ್ತಿಲ್ಲ, ಎಲ್ಲೆಲ್ಲ ಹಾಕಿದ್ದಾರೆ ಗೊತ್ತಿಲ್ಲ ಅಂತ ರಿಪ್ಲೈನು ಕೂಡ ಪೊಲೀಸ್ ಹಾಕಿದ್ದಾರೆ. ಈಗ ಯಾಕೆ ಸಿಗ್ನಲ್ ಲೈಟ್ಗಳು ಹಾಕಿದೆ, ಯಾಕೆ ಟ್ರಾಫಿಕ್ ಸ್ವಲ್ಪ ಸುಧಾರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೆಜ್ಜೆಗೂ ಹಾಕೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ನೀವಿದ್ದಾಗ ಸಿಗ್ನಲ್ ತೊಂದರೆ ಆಗಿದೆಯಾ? ನನಗೆಲ್ಲ ಪಬ್ಲಿಕ್ ತೊಂದರೆ ಆಗಿದೆ. ಅಲ್ಲಪ್ಪ ನಿಮಗೆ ನೀನು ಪಬ್ಲಿಕ್ ಅಲ್ವೇನೆ. ಸರ್ ಈಗ ಇವತ್ತಿಂದ IPL ಮ್ಯಾಚ್ ಶುರುವಾಗ್ತಾ ಇದೆ. ಸೂಚನೆ ಕೊಡ್ತೀರಾ? ಗೊತ್ತಿಲ್ಲ ನನಗೆ, ಕೇಳ್ತೀನಿ. ನೋಡಿದ್ರೆ ನಾನು ನೋಡ್ಕೊಂಬಂದೆ, ಈಗ ಎಲ್ಲ ನೋಡ್ಕೊಂಬಂದೆ. ರೆಗ್ಯುಲೇಟ್ ಟ್ರಾಫಿಕ್ ಹಾಕೋಕ್ಕಿಂತ ಮೊದಲೇ ಹೆಂಗಿತ್ತು ಟ್ರಾಫಿಕ್ಕು, ಹೆಂಗಿದೆ, ಅವು ಇಂಡಿಸಿಪ್ಲಿನ್ ಇರೆಗ್ಯುಲರ್ ಅದೆಲ್ಲ ಬ್ರೀಫ್ ಮಾಡಿದ್ರು. ನಾನೇ ಹೋಗಿದ್ದೆ ಬೆಳಗ್ಗೆಯಿಂದ. ಅದು ವೈಟ್ ಟಾಪಿಂಗು, ಬಸ್ ಸ್ಟ್ಯಾಂಡು, ಅಂಬೇಡ್ಕರ್ಗೆಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಂಡು ಬಂದೆ. ಬಟ್ ಅದು ಸೈಂಟಿಫಿಕ್ಕಾಗಿ ಆಕ್ಸಿಡೆಂಟ್ಗಳನ್ನ, ಅನವಶ್ಯಕ ಟ್ರಾಫಿಕ್ ವೈಲೇಷನ್ನ ಪ್ರಿವೆಂಟ್ ಮಾಡುತ್ತೆ. ಇನ್ಕನ್ವೀನಿಯನ್ಸ್ ಆಗಿದ್ದರೆ ಇನ್ನೊಂದು ಸರಿ ವೆರಿಫೈ ಮಾಡಿ ಆ ಥರದ ಸ್ಪಾಟ್ಗಳಿದ್ದರೆ ವಿಲ್ ರೀಎಕ್ಸಾಮೈನ್. ಬಟ್ ಮಾಡಿರೋದು ಜನಗಳ ಸಿಗ್ನಲ್ ಸಾಕಿದ ಮೇಲೆ ರಿಂಗ್ ರೋಡಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗೈತೆ. ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ. ಏನಾದರೂ ತೊಂದರೆಗಳಿದ್ದರೆ ನೋಡೋಣ, ವಿಚಾರಣೆ ಮಾಡೋಣ. ಇವತ್ತಿಂದ ಸರ್ ಗೊತ್ತಿಲ್ಲ, ನಾನು ಹೋಗ್ತಾ ಇಲ್ಲ. ತಮಗೂ ಇಂಟ್ರೆಸ್ಟ್ ಇತ್ತಲ್ಲ ಕ್ರಿಕೆಟ್? ಕ್ರಿಕೆಟ್ ಇಂಟ್ರೆಸ್ಟ್ ಇದೆ, ಬಟ್ ಇವತ್ತು ಹೋಯ್ತಾ ಇಲ್ಲ. ಮೈಸೂರು ಬಂದ್ಬಿಟ್ಟಿದೆ. ಶಾಸಕರುಗಳು ಟಿಕೆಟ್ ಕೇಳಿದಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತವೆ, ಪರ ವಿರೋಧ ಚರ್ಚೆಗಳು. ಅದ್ರ ಬಗ್ಗೆ ತಮ್ಮ ಸಾಕಷ್ಟು ಜನ ನಮಗೆ ಟಿಕೆಟ್ ಬೇಡ ಅಂತಾನು ಕೂಡ ಹೇಳಿದ್ರು. ಸುರೇಶ್ ಕುಮಾರ್ ಕೂಡ ನಮಗೆ ಬೇಡ ಟಿಕೆಟ್ ಬೇಡ ಅಂತಂದ್ರೆ ಬೇಡ, ಯಾರು ನೋಡಕ್ ಹೋಗ್ತಾರೆ ಅವ್ರು ಹೋಗಿ. ವಿಧಾನಸೌಧ ಚರ್ಚೆ ಮಾಡೋ ಅವಶ್ಯಕತೆ ಇತ್ತ ಸರ್? ಮೊದಲಿನಿಂದ ಕೊಟ್ಕೊಂಡು ಬಂದಿದ್ದಾರೆ ಶಾಸಕರುಗಳಿಗೆ, MLCಗಳಿಗೆ, MLAಗಳಿಗೆ ಕೊಟ್ಟಿದ್ದಾರೆ. ಈಗಲೂ ಕೊಡ್ತಾ ಇದ್ದಾರೆ. ಒಂದು ಕೊಡ್ತಾ ಇದ್ರು, 2 ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ತಾವೆಲ್ಲರೂ ಒಂದು ಮ್ಯಾಚ್ಗೆ ಹೋಗ್ತಿದ್ದೀರಾ? ನಾನು ನೆಕ್ಸ್ಟ್ ಮ್ಯಾಚ್ ಇವತ್ತು ನೋಡ್ತೀನಿ, ಸಮಯ ಸಿಕ್ಕಿದ್ರೆ. 9ನೇ ತಾರೀಕಿನವ್ರಿಗಂತೂ ಹೋಗೋಕ್ಕಾಗಲ್ಲ, ಬೈ ಎಲೆಕ್ಷನ್. ನೋಡ್ರಿ, ಕೆಲಸ ಇದ್ದರೆ ಹೋಗಲ್ಲ, ಕೆಲಸ ಇಲ್ಲದಾಗ ಹೋಗ್ತೀನಿ. ಎಲ್ಲ 5ನೇ ತಾರೀಕು ಹೋಗ್ತೀನಿ. ತಮಿಳುನಾಡು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.